ಹಾಸನದಲ್ಲಿ ಇತ್ತೀಚೆಗೆ ಒಂದು ಸುದ್ದಿ ಹರಿದಾಡಿತ್ತು. ಪ್ರೀತಮ್ ಗೌಡ ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾಗ್ತಾರೆ ಅಂತ ಹೇಳಿ. ಆ ಸುದ್ದಿಗೆ ಮತ್ತಷ್ಟು ಪುಷ್ಟಿ ಸಿಗುವ ರೀತಿಯಲ್ಲಿ ಇವತ್ತು ಹಾಸನ ನಗರಸಭೆಯಲ್ಲಿ ಬಿಜೆಪಿ ಅಲ್ಲಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದೆ. ಪ್ರೀತಮ್ ಗೌಡ ಅವರ ಸೂಚನೆಯ ಮೇರೆಗೆ ಬಿಜೆಪಿ ಸದಸ್ಯರು ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ. ಬಹಳ ಅಪರೂಪದ ಸನ್ನಿವೇಶ ಇದು. ಜೆಡಿಎಸ್ ಬಿಜೆಪಿಯ ಮೈತ್ರಿ ಮುರಿದು ಹೋಗಿದೆ. ಬಿಜೆಪಿ ಕಾಂಗ್ರೆಸ್ ಮೈತ್ರಿ ಅಧಿಕಾರದ ಗದ್ದುಗೆಯನ್ನು ಹಾಸನ ನಗರಸಭೆಯಲ್ಲಿ ಸ್ಥಾಪಿಸಿದೆ. ಜೆಡಿಎಸ್ ಭದ್ರಕೋಟೆಯಲ್ಲಿ ಅಫ್ಕೋರ್ಸ್ ಜೆಡಿಎಸ್ಗೆ ಭಾರಿ ಮುಖಭಂಗ ಇದೆ. ಜೆಡಿಎಸ್ ಮಂಡಿಸಿದ್ದ ಅವಿಶ್ವಾಸದ ನಿರ್ಣಯ ವಿಫಲವಾಗಿದೆ. ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ವಿರುದ್ಧ ನಿಂತಿದ್ದ ಜೆಡಿಎಸ್ ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಪ್ರೀತಮ್ ಗೌಡ ತಂತ್ರಗಾರಿಕೆಯಲ್ಲಿ ಸಕ್ಸಸ್ ಆಗಿದೆ. ನೋಡಿ, ಪ್ರೀತಮ್ ಗೌಡ ಬಿಜೆಪಿಯ ಮಾಜಿ ಶಾಸಕ, ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಮತ್ತೊಂದು ಕಡೆ ಶ್ರೇಯಸ್ ಪಟೇಲ್ ಹಾಸನದ ಕಾಂಗ್ರೆಸ್ ಸಂಸದ. ಕಾಂಗ್ರೆಸ್ ಸಂಸದರು ಮತ್ತು ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯ ತಂತ್ರಗಾರಿಕೆಯಲ್ಲಿ ವರ್ಕೌಟ್ ಆಗಿದೆ. 21 ಮತಗಳ ಪಡೆದು ಹಿನ್ನಡೆಯನ್ನು ಅನುಭವಿಸಿದ್ದು ಜೆಡಿಎಸ್. ನಗರಸಭೆ ಅಧ್ಯಕ್ಷರಾಗಿ ಎಂ ಚಂದ್ರೇಗೌಡ ಮುಂದುವರಿತಾ ಇದ್ದಾರೆ. ಹೀಗಾಗಿ ಹಾಸನದಲ್ಲಿ ರಾಜಕೀಯ ಲೆಕ್ಕಾಚಾರಗಳೇ ಬೇರೆ, ಇಡೀ ಕರ್ನಾಟಕದ ರಾಜಕೀಯ ಲೆಕ್ಕಾಚಾರವೇ ಬೇರೆ. ಇಡೀ ಕರ್ನಾಟಕ ಮತ್ತು ದೇಶದಾದ್ಯಂತ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಇದೆ. ದೇಶದಾದ್ಯಂತವೂ ಕೂಡ ನಾನು ಹೇಳ್ತಾ ಇರುವಂಥದ್ದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಇದೆ, ಹಾಸನದಲ್ಲಿ ಇಲ್ಲ. ಹಾಸನದಲ್ಲಿ ವಿಪರ್ಯಾಸ ಅಥವಾ ವ್ಯತಿರಿಕ್ತವಾದಂಥ ರೀತಿಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಮೈತ್ರಿ ಏರ್ಪಡ್ತಾ ಇದೆ. ಅದೊಂದು ರೀತಿ ಸಪೋರ್ಟ್ ಅವರಿಗೆ ಸಿಕ್ಕಿದೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಪ್ರೀತಮ್ ಗೌಡ ಕಾಂಗ್ರೆಸ್ಗೆ ಹೋಗ್ತಾರಂತೆ ನಮ್ಮ ವಿಚಾರಕ್ಕೆ ಮತ್ತಷ್ಟು ಪುಷ್ಟಿ ಸಿಕ್ಕಂಗಾಗಿದೆ. ಬಿಜೆಪಿಗೆ ಬೆಂಬಲಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಏನಿದು ಅಚ್ಚರಿ ಅಂತ ಹೇಳಬೇಕಾ, ನಿರೀಕ್ಷಿತ ಅಂತ ಹೇಳಬೇಕಾ? ಈ ಲೆಕ್ಕಾಚಾರದ ಹಿಂದೆ, ಈ ಅವಿಶ್ವಾಸ ನಿರ್ಣಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಒಂದಾಗುವ ಲೆಕ್ಕಾಚಾರ ಜೆಡಿಎಸ್ನ ಹಣಿಯೋದು ಬಿಟ್ಟು ಬೇರೆದೇನಾದರೂ ಲೆಕ್ಕಾಚಾರಗಳಲ್ಲಿ ಕಾಣಿಸ್ತಾ ಇದೆಯಾ? ದಶರಥ್, ಕಳೆದ ಒಂದು 15 ದಿನಗಳ ಹಿಂದೆ ಕೂಡ TV5 ಒಂದು ವರದಿ ಮಾಡಿತ್ತು. ಅಂದ್ರೆ ಜೆಡಿಎಸ್ ನ ನಗರಸಭೆಯ ಅಧ್ಯಕ್ಷ ಮತ್ತೆ ಉಪಾಧ್ಯಕ್ಷ ಸ್ಥಾನದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಬಿಜೆಪಿಯ ಸದಸ್ಯರುಗಳು ಯಾರಿಗೆ ಮಣೆ ಹಾಕ್ತಾರೆ ಅವರೇ ನಗರಸಭೆಯ ಚುಕ್ಕಾಣಿ ಹಿಡಿತಾರೆ ಅನ್ನುವ ಸುದ್ದಿಯನ್ನು ಕೂಡ TV5 ಸುದ್ದಿ ಮಾಡಿತ್ತು. ಅಂದ್ರೆ ಸುಮಾರು 38 ಸದಸ್ಯರ ನಾಮಬಲವನ್ನು ಹೊಂದಿರತಕ್ಕಂತಹ ಹಾಸನ ನಗರಸಭೆ ಸುಮಾರು ಅವಿಶ್ವಾಸ ನಿರ್ಣಯ ಮಾಡುವುದಕ್ಕೆ 3ನೇ 2 ಭಾಗ ಕೂಡ ಇರಬೇಕು. ಅಂದ್ರೆ 26 ಮತಗಳನ್ನು ಕೂಡ ಅವಿಶ್ವಾಸ ಮಂಡನೆ ಮಾಡ್ಲಿಕ್ಕೆ 26 ಜನ ಕೈ ಎತ್ತಬೇಕಾಗುತ್ತೆ. ಆದ್ರೆ ಜೆಡಿಎಸ್ ನವರ ಜೊತೆ ಕೈ ಎತ್ತಿದ್ದು ಕೇವಲ 21 ಜನ, ಅದರಲ್ಲೂ MLC ಮತ್ತೆ ಶಾಸಕರು ಸೇರಿದಂತೆ. ಅಲ್ಲಿ ಯಾವಾಗ 21 ಜನ ಕೈ ಎತ್ತಿದ್ರೆ ಅಲ್ಲಿಗೆ ಜೆಡಿಎಸ್ ಮತ್ತೆ ಬಿಜೆಪಿಯ ಮೈತ್ರಿ ಬಹುತೇಕ ಖತಮ್ ಆಗುತ್ತೆ. ನಂತರದಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿಯವರು ಅಂದ್ರೆ ಅವಿಶ್ವಾಸದ ವಿರುದ್ಧವಾಗಿ ಕೈ ಎತ್ತಿದ್ದಾರೆ. ಸುಮಾರು 16 ಮತಗಳು ಹಾಲಿ ಚಂದ್ರೇಗೌಡರು ಮುಂದುವರಿಬೇಕು. ಅಂದ್ರೆ ನಗರಸಭಾ ಅಧ್ಯಕ್ಷರಾಗಿ ಈಗ 4-5 ತಿಂಗಳಿಂದ ಅಧಿಕಾರವನ್ನು ಅನುಭವಿಸುತ್ತಿದ್ದಂತಹ ಚಂದ್ರೇಗೌಡರಿಗೆ ಮತ್ತೆ ಮುಂದುವರಿಬೇಕು ಅನ್ನುವ ಮಾಹಿತಿ ಕೂಡ ಅಲ್ಲಿ ಸಿಗುತ್ತೆ. ಜೊತೆಗೆ ಅಲ್ಲಿ ಚಂದ್ರೇಗೌಡರು ಸಾಕಷ್ಟು ರಾಜಕೀಯ ತಂತ್ರಗಾರಿಕೆಯನ್ನು ಕೂಡ ಮಾಡಿರುವಂತದ್ದು. ಎಲ್ಲರಿಗೂ ವಿಪ್ ಉಲ್ಲಂಘನೆ ಆಗಿತ್ತು. ಆ ಉಲ್ಲಂಘನೆ ಆದಂತಹ ಹಿನ್ನೆಲೆಯಲ್ಲಿ ಜೆಡಿಎಸ್ ನ ಸದಸ್ಯರು ಕೂಡ ಆಗಿರ್ತಕ್ಕಂಥದ್ದು ಚಂದ್ರೇಗೌಡರು. ಹಾಗಾಗಿ ಅವರು ತಟಸ್ಥವಾಗಿ ಬಿಜೆಪಿ ಮತ್ತೆ ಸುಮಾರು 16 ಮತಗಳು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ದೇಶದಾದ್ಯಂತ ಕಾಂಗ್ರೆಸ್ ಬಿಜೆಪಿ ರಾಜಕೀಯ ಶತ್ರುಗಳು, ರಾಜಕೀಯ ದ್ವೇಷ ಇದೆ. ಬಟ್ ಹಾಸನದಲ್ಲಿ ಏನ್ ಮ್ಯಾಜಿಕ್ ಆಗಿದೆ ಅಂತ? ದಶರಥ್, ಮತ್ತೊಮ್ಮೆ ನಿಮ್ಮ ಪ್ರಶ್ನೆಯನ್ನು ಕೇಳಬಹುದಾ? ದೇಶದಾದ್ಯಂತ ಕಾಂಗ್ರೆಸ್ ಮತ್ತು ಬಿಜೆಪಿ ಶತ್ರುಗಳ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಬದ್ಧ ವೈರಿಗಳ ರೀತಿಯಲ್ಲಿ ಕಾದಾಡ್ತಾರೆ. ಹಾಸನದಲ್ಲಿ ಏನು ಮ್ಯಾಜಿಕ್ ಅಂತ ಬಿಜೆಪಿ ಮತ್ತು ಕಾಂಗ್ರೆಸ್ ಒಂದಾಗ್ಲಿಕ್ಕೆ ಏನು ಲವ್ವಿಗೆ ಕಾರಣ ಏನು ಅಂತ? ಇಲ್ಲಿ ಪ್ರಮುಖವಾಗಿ ಜೆಡಿಎಸ್ ಮಾಜಿ ಸಚಿವ HD ರೇವಣ್ಣ ವರ್ಸಸ್ ಪ್ರೀತಮ್ ಗೌಡ ಅನ್ನೋ ರೀತಿಯಲ್ಲಿ ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಬಿಂಬಿತವಾಗಿರ್ತಕ್ಕಂಥದ್ದು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇವರು ಅಂದ್ರೆ ಬಿಜೆಪಿಯ ಜೊತೆ ನಿಂತಿರ್ಲಿಲ್ಲ ಯಾರು ಮಾಜಿ ಶಾಸಕ ಪ್ರೀತಮ್ ಗೌಡ. ಜೊತೆಗೆ ಅವರು ವಿಧಾನಸಭಾ ಚುನಾವಣೆಯಲ್ಲಿ ನಿಂತಿದ್ದಂತಹ ಸಂದರ್ಭದಲ್ಲಿ ಸ್ವತಃ ದೇವೇಗೌಡರ ಆದಿಯಾಗಿ ಬಂದು ಇಲ್ಲಿ ಪ್ರೀತಮ್ ಗೌಡರನ್ನ ಸೋಲಿಸೋದಕ್ಕೆ ಸಾಕಷ್ಟು ಪ್ಲಾನ್ ಕೂಡ ಮಾಡಿದ್ರು. ಆ ಸೇಡಿನ
ಜ್ವಾಲೆ ಇನ್ನೂ ಕೂಡ ರಾಜಕೀಯದಲ್ಲಿ ಉರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ರೇವಣ್ಣ ಕುಟುಂಬವನ್ನು ಮಣಿಸ್ಲಿಕ್ಕೆ, ಜೊತೆಗೆ ಜೆಡಿಎಸ್ಗೆ ಇಲ್ಲಿ ಮುಜುಗರ ತರಿಸ್ಲಿಕ್ಕೆ ಇಬ್ರು ಕೂಡ ಕಾಂಗ್ರೆಸ್ ಮತ್ತೆ ಬಿಜೆಪಿ ಅವರಿಬ್ರು ಒಟ್ಟಾಗಿ ಸೇರಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾದಂತಹ ಸಂದೇಶ ಇರ್ತಕ್ಕಂಥದ್ದು. ಒಟ್ಟಾರೆ ಒಂದು ವಿಪ್ ಕೂಡ ಅಲ್ಲಿ ಜಾರಿಯಾಗಿರುತ್ತೆ. ಪ್ರೀತಮ್ ಗೌಡ ಯಾರಿಗೆ ಹೇಳ್ತಾರೆ, ಯಾರಿಗೆ ಮಣೆ ಹಾಕ್ತಾರೆ ಅಂತವರಿಗೆ ಮತ ಚಲಾಯಿಸಬೇಕು ಅನ್ನುವ ವಿಪ್ ಕೂಡ, ಅಂದ್ರೆ ಆ ತರದ ಒಂದು ಸೂಚನೆ ಹೋಗಿರುತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಬಿಜೆಪಿ ಈಗಾಗಲೇ ಮೇಲ್ಗೈ ಸಾಧಿಸ್ತಕ್ಕಂಥದ್ದು. ಹಾಲಿ ನಗರಸಭಾ JDS ನ ಸದಸ್ಯರು ಈಗ ಬಿಜೆಪಿಗೆ ಮತ್ತೆ ಕಾಂಗ್ರೆಸ್ಗೆ ಎರಡಿಗೂ ಕೂಡ ಧನ್ಯವಾದವನ್ನು ಹೇಳಿದ್ದಾರೆ. ನನ್ನ ಕಷ್ಟದ ಕಾಲದಲ್ಲಿ ಈಗಾಗಲೇ ಅವರು ನಿಂತಿದ್ದಾರೆ. ಹಾಗಾಗಿ ಅವರಿಬ್ಬರಿಗೂ, ಮಾಜಿ ಶಾಸಕರಿಗೆ ಮತ್ತೆ ಶ್ರೇಯಸ್ ಪಟೇಲ್ ಇಬ್ಬರಿಗೂ ಧನ್ಯವಾದವನ್ನು ಹೇಳ್ತಾ ಇದೀವಿ ಅನ್ನುವ ಮಾಹಿತಿಯನ್ನು ಸ್ವತಃ ಹಂಚಿಕೊಂಡಿರುವಂತದ್ದು. ರಾಜ್ಯದಲ್ಲಿ ಬಿಜೆಪಿ ಮತ್ತೆ JDS ಮೈತ್ರಿ ಜೊತೆಗೆ ಎಲ್ಲಾ ತರಹದ ಕಾರ್ಯಕ್ರಮಗಳನ್ನು ಒಟ್ಟಿಗೆ ಮಾಡ್ತಾ ಇರುವಂತದ್ದು. ಒಂದು ವಾಕ್ ಪ್ರಹಾರ ಮಾಡ್ಬೇಕಾದ್ರೂ ಒಂದೇ ರೀತಿಯಲ್ಲಿ ವಾಕ್ಪ್ರಹಾರ ಮಾಡ್ತಾರೆ. ಆದ್ರೆ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಬಂದ್ರೆ ಇಬ್ಬರದು ಕೂಡ ತದ್ವಿರುದ್ಧ. ಬಿಜೆಪಿ ಮತ್ತೆ JDS ಎರಡೂ ಕೂಡ ಈ ಘಟನಾವಳಿಗಳಿಂದ, ಈ ಸಾಕ್ಷಿಗಳಿಂದ ಎಲ್ಲೋ ಒಂದ್ ಕಡೆ ಸಂಪೂರ್ಣವಾಗಿ ಮೈತ್ರಿ ಖತಮ್ ಆಗಿದೆ ಎಂಬುವ ಉದ್ದೇಶವು ಕೂಡ ಸಾರಿ ಹೇಳ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಿಗ್ಗೆ ಯಾವಾಗ ಇವೆಲ್ಲ ಮಾಹಿತಿ ಗೊತ್ತಾಗುತ್ತೆ, ಮಾಜಿ ಸಚಿವ HD ರೇವಣ್ಣ JDS ನ ಸದಸ್ಯರೊಂದಿಗೆ ಮಾತುಕತೆ ಮಾಡ್ತಾರೆ. ತದನಂತರ ನಗರಸಭಾ ಹಾಲ್ನೊಳಗೆ ಬಂದಂತ ಸಂದರ್ಭದಲ್ಲಿ MLC ಸೂರಜ್ ರೇವಣ್ಣ ಮತ್ತೆ ಸ್ವರೂಪ್ ಪ್ರಕಾಶ್ ಇಬ್ರು ಕೂಡ ಯಾವಾಗ HC ಮಂಜುನಾಥ್ ಬಿಜೆಪಿಯ ನಗರಸಭಾ ಸದಸ್ಯರೊಂದಿಗೂ ಕೂಡ ಅಲ್ಲಿ ಒಂದಿಷ್ಟು ಮನವೊಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ಮಂಜುನಾಥ್ ಎಂಬುವರು JDS ನಲ್ಲಿ ಕೂಡ ಬಿಜೆಪಿಯಲ್ಲಿ ಗೆದ್ರುನು JDS ನಲ್ಲಿ ಗುರುತಿಸ್ಕೊಂಡಿರ್ತಾರೆ. ಆದ್ರೆ ಅವ್ರನ್ನು ಮನವೊಲಿಸೋದಕ್ಕೆ ಹೋಗ್ತದಂತ ಸಂದರ್ಭದಲ್ಲಿ ಅಲ್ಲಿ ಯಾವ್ದು ಕೂಡ ಫಲವಾಗೋದಿಲ್ಲ, ವಿಫಲವಾಗುತ್ತೆ. ಒಟ್ಟಾರೆ ಈಗ ಇವರಿಬ್ಬರ ಜುಗಲ್ಬಂದಿ, ಶ್ರೇಯಸ್ ಪಟೇಲ್ ಮತ್ತೆ ಪ್ರೀತಮ್ ಗೌಡ ಇಬ್ಬರ ಜುಗಲ್ಬಂದಿ ಇಲ್ಲಿ ವರ್ಕೌಟ್ ಆಗಿದೆ. ಎಲ್ಲೋ ಒಂದ್ ಕಡೆ JDSಗೆ ಟಕ್ಕರ್ ಕೊಡ್ಲಿಕ್ಕೆ ಈ ರೀತಿಯಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಿ ಈಗಾಗಲೇ ಬಿಜೆಪಿ ಮೇಲುಗೈ ಕೂಡ ಸಾಧಿಸಿರುವಂತದ್ದು. ದಶರಥ್. ಎಸ್, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.